ಅವ್ರ ಸೀಕ್ರೆಟ್ ಎಲ್ಲ ಹೇಳ್ಕೊಟ್ಟಾರ. ಮಸ್ತ್ ಬೇಕು ನೋಡ್ರಿ. ಮಮ್ಮಿ ಈ ಥರ ಇಟ್ಟು ಕಲಿಸ್ತಾರ. ಎಷ್ಟು ಜಲ ಆಗಿದೆ. ಎಷ್ಟು ಕೆ ಜಿ ಐತಿ ಇದು? 20 kg. ಎಷ್ಟಾಗಿ ಚಹಾ ಕುಡಿತೀವಿ. ಅಸ್ಸಲಾಮ್ ವಲೈಕುಮ್, ಎಲ್ಲರಿಗೂ ನಮಸ್ಕಾರಗಳು. ಝರಾ ರೆಸಿಪಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತಿನ ಬ್ಲಾಗ್ ಹೇಗಿದೆ ಅಂಥೇಳಿ, ಮಮ್ಮಿ ಏನು ಮಾಡ್ತಾರೆ ಸ್ಪೆಷಲ್ ರೆಸಿಪಿ ನೋಡೋಣ ಇದೆ ಅಂಥೇಳಿ. ನೋಡಿರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬರ್ತಾರ ತಡ್ರಿ ಅಕ್ಕರ. ಏನಂತಂದಿರಿ? ಹಾಂ, ಮೆಣಸಿನ್ಕಾಯಿ ಚಲೋ ಅದ. ಬರಾಕತ್ತಾರ ತಡ್ರಿ. ಒಳಗೆ ತೊಗೊಂಬರ್ರಿ ನೀವು. ಕಾಯಿ ಪಲ್ಯ ತೊಗೊಂಬಂದಾರ. ಏನೇನು ತೊಗೊಂಬಂದಾರ ನೋಡೋಣ. ಮಮ್ಮಿಗೆ ಹೇಳ್ತೀನಿ, ಹೋಗಿ ಹೇಳಿ ನೀವು ಬರ್ತೀನಿ ಅಂತ ಹೇಳ್ಯಾವ. ಹಾಂ, ಇಲ್ಲ ನೀವು ಹೋಗಿ ನೋಡಿ. ಅಯ್ಯೇ ಪಾಪ ಕಲ್ ಬಿಟ್ಟೋಗ್ಯಾರ ನೋಡು ಅಂತೇಳಿ ನಾವು ಆಮೇಲೆ ಇದು ಮಾಡ್ಕೊಂಡಿವಿ. ಅಕ್ಕಾರ ಏನಂತಂದಿರಿ? ಹಾಂ, ಫ್ಲವರ್ ಡೈಲಿ ತೊಗೊಂಬರ್ತಾರೆ ಅಕ್ಕಾರ. ಕಾಯಿ ಪಲ್ಯ ಭಾಳ ಮಸ್ತ್ ಇರ್ತಾವೆ, ಫ್ರೆಶ್ ಇರ್ತೀವ್ರ ಹತ್ರ. ಇದು ನೋಡ್ರಿ, ಬೆಂಡೆಕಾಯಿ, ಮಾನೆಕಾಯಿ ಮತ್ತು ಟೊಮೆಟೊ ಹಣ್ಣು. ಮಮ್ಮಿ ಎಲ್ಲ ಕಾಯಿ ಪಲ್ಯ ತೊಗೊಳಕತ್ತಾರೆ ಈಗ. ಎಷ್ಟು ತೊಗೊಳಕತ್ರಿ ಟೊಮೆಟೊ ಹಣ್ಣು? 50 ರೂಪಾಯಿ kg. ಬೆಂಡೆಕಾಯಿ ತೊಗೊಳಕತ್ತಾರ ನೋಡ್ರಿ. ಕಾಯಿ ತೊಗೊಂಡಾರ. ಅರ್ಧ kg 1 kg ರೀ ಅದು? ಅರ್ಧ kg ಬೆಂಡೆಕಾಯಿ. ಕಾಯಿ ಪಲ್ಯ ತೊಗೊಳಕ. ಮಾನೆಕಾಯಿ ಹೆಂಗ್ರಿ ಅದು? ಅದನ್ನ kg 20. ಹೆಸರು ಬೇಳೆ ಮಾಡಕತ್ತೀನಿ. ಹೆಸರು ಬೇಳೆ, ಚಪಾತಿ, ಹೆಸರು ಬೇಳೆ ಎಣ್ಣೆ ಹಾಕಾಕತ್ತೀನಿ. ಚಹಾ ಬೇಕಂತ ನಾವು ಮನ್ಗ ಚಹಾ ಹಾಕೊಳಕತ್ತಾನ. ನಾಷ್ಟ ಮಾಡಂತಡಿ. ಎಷ್ಟಾಗಿ ಚಹಾ ಕುಡಿತೀವಿ? ಬರೀ ಬ್ರೆಡ್ ಚಹಾ ಇಷ್ಟ ಏನು? ಹೋಗಿ ಜೀರಿಗೆ ಸಾಸಿವೆ. ನೆಕ್ಸ್ಟ್ ಕರಿಪತ್ತ, ಉಳ್ಳಾಗಡ್ಡಿ ಮತ್ತು ಇದು ಭಾಳ ಟೇಸ್ಟಿ ಆಗುತ್ತೆ ರೀ ಮಮ್ಮಿ ಇದು ಹೆಸರು ಬೇಳೆ. ಹೋದ್ಸರಿ ಬಂದಾಗ ಮಾಡಿದ್ರಲ್ಲ, ಮಸ್ತಾಗಿತ್ತು. ನಂಗೆ ಭಾಳ ಇಷ್ಟ ಅದು. ಇದ್ರಾಗ ಹಿಟ್ಟು ನಾದಿಟ್ಟಾರ ಮಮ್ಮಿ. ಇಲ್ಲಿ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಹಾಕ್ಯಾರ, ಅದು ಬೇಳೆಗೆ ಹಾಕಕ್ಕ. ಇಲ್ಲ ಟಮಾಟೆ ಹಣ್ಣು. ಈಗ ಎದ್ದು ಬಂದೆ, ಮುಖ ತೊಳ್ಕೊಂಡಿಲ್ಲ. ಉಪ್ಪು ಹಾಕತ್ತೀನಿ. ಮತ್ತೆ ಪುಡಿ ಎಷ್ಟು ಹಾಕ್ತೀರಿ?
ಅರ್ಧ ಚಮಚೆ. ಮಾಡಕತ್ತಾರ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾರೆ. ಜಿಂಜರ್ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕಂತ ನೋಡಿ. ನೀರು ಹಾಕಿ ಕುದಿಸ್ಬೇಕು, ಮೆತ್ತಗೆ ಹಾಕ್ಬೇಕು. ಅವಾಗ ಬ್ಯಾಳೆ ಹಾಕಬೇಕು. ಕುದಿಸಿಟ್ಟಿದೆ. ಕುದಿಸಿಟ್ಟಿಗೆ ಅದು ಬ್ಯಾಳೆ ಟಮಾಟೆ ಮೆತ್ತಗೆ ಹಾಕಿದ್ಮೇಲೆ ಅದು ಹಾಕಬೇಕು. ಕುದಿದ್ರೆ ಕುದೀತದೆ ಟಮಾಟೆ. ಇದು ಹೆಸರು ಬೇಳೆ ಕುದಿಸಿ ಇಟ್ಟಿನಿ. ಅದು ಟಮಾಟೆ ಹಣ್ಣು ಮೆತ್ತಗೆ ಹಾಕಿದ್ಮೇಲೆ ಇದು ಹಾಕಿ ಕುದಿಸ್ಕೊಂಡಾರೆ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕ್ರಿ. ಅದು ನೀರು ಹಾಕಿದ್ರೆ ಮಿಕ್ಸ್ ಮಾಡಕತ್ತಾರ. ಸಾಫ್ಟ್ ಆಗ್ಬೇಕಂತ ಟಮಾಟೆ ಇದ್ರೊಳಗೆ ಹಾಕ್ತಾರೆ. ಹಾಕಿ ಹಾಕ್ಬೇಕು. ಬ್ಯಾಳೆಗೆ ಹಾಕ್ಕೊಂಡಾರ ನೋಡ್ರಿ ಕೊತ್ತಂಬರಿ. ಅದ್ರಾಗ ಸೀದಾ ಡೈರೆಕ್ಟ್ ಹಾಕಿದ್ರೆ ಫ್ಲೇವರ್ ಬರಲ್ಲ ಅಂತ ಇದ್ರಾಗ ಹಾಕಿ ಮಾಡ್ತಾರ ಮಮ್ಮಿ. ನಮ್ಮ ಮಮ್ಮಿದೆಲ್ಲ ಸೀಕ್ರೆಟ್. ನಿಮ್ಗೆ ನಮ್ಮ ಮಮ್ಮಿ ಯಾವ ಥರ ಮಾಡ್ತಾರೆ ಎಲ್ಲ ಹೇಳಕತ್ತಾರ ನೋಡ್ರಿ. ನೀವು ಮಾಡಿರಿ, ನಿಮ್ಗೆ ಇಷ್ಟ ಆದರೆ ನಮ್ಮ ಮಮ್ಮಿ ಮಾಡೋದು ರೆಸಿಪಿ. ಮತ್ತು ನೀವು ಯಾವ ಥರ ಮಾಡ್ತೀರಿ ನಮ್ಗೆ ಹೇಳ್ರಿ, ಕಾಮೆಂಟ್ ಮಾಡಿ. ನಮ್ಮ ಮಮ್ಮಿದು ಸ್ಟೈಲ್ ರೆಸಿಪೀಸ್ ಎಲ್ಲ ನಾನು ತೋರ್ಸಕತ್ತೀನಿ 1 by 1. ಊರಿಗೆ ಹೋಗೋವರೆಗೂ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಿದ್ರಿ. ನಮ್ಮ ಮಮ್ಮಿ ಏನೇನು ಡೈಲಿ ಅಡುಗೆ ಮಾಡ್ತಾರೆ ನಮ್ಗೆ. ನಾವು ಬಂದೀವಿ ಅಂಥೇಳಿ ಖುಷಿಗೆ ಇಷ್ಟೆಲ್ಲ ಮಾಡಕತ್ತಾರೆ ನಮ್ಮ ಮಮ್ಮಿ. ನಿನ್ನೆ ಬಿರಿಯಾನಿ ಮಾಡಿ ಮಕ್ಕೊಂಬಿಟ್ಟಾರಿ ರಾತ್ರಿ. ಭಾಳ ಇವ್ರಿಗೂ ಟೈರ್ಡ್ ಆಗಿಬಿಟ್ಟಿತ್ರಿ, ಜಾಸ್ತಿ ಕೆಲಸ ಆಗ್ಬಿಟ್ಟವ. ನಾವು ಬಂದರೆ ನಮ್ಮ ಮಮ್ಮಿಗೆ ಜಾಸ್ತಿ ಆಗ್ಬಿಡ್ತಾವ್ರಿ ಕೆಲಸ. ಒಟ್ಟ ಕುಂದ್ರಂಗಿಲ್ಲ ರೀ ಅವರು. ಮಾಡ್ಕೊಳಕತ್ತಾರೆ ನೀವು? ಹಾಂ, ಬ್ಯಾಳೆ ಎಲ್ಲ ಹಾಕಕತ್ರಿ ನೀವು? ಈಗೆಲ್ಲ ಬ್ಯಾಳೆ ಇದ್ರೊಳಗೆ ಮಿಕ್ಸ್ ಮಾಡಕತ್ತಾರೆ ನೋಡ್ರಿ. 5 ನಿಮಿಷ ಅಷ್ಟೇ ಕುದಿಸ್ಬೇಕಂದ್ರೆ ಗಟ್ಟಿ ಆಗುತ್ತೆ, ಸ್ವಲ್ಪ ಗಟ್ಟಿ ಆಗ್ತದೆ. ರೆಡಿ ಆಯ್ತು ನೋಡ್ರಿ ನಮ್ಮ ಮಮ್ಮಿದು ಹೆಸರು ಬೇಳೆ. ಸಿಂಪಲ್ ಅವ್ರ ಸ್ಟೈಲ್ ಒಳಗೆ ತೋರಿಸ್ತಾರೆ. ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ಈಗ ಮತ್ತೆ ಹಾಕಿಲ್ಲ ನಗಲ್ ನೀವು? ಲಾಸ್ಟಿಗೆ ಹಾಕ್ತಾರೇನ? 1 ಚಮಚದಷ್ಟು ಧನಿಯಾ ಮಸಾಲ ಹಾಕ್ತಾರೆ ನೋಡ್ರಿ. ಲಾಸ್ಟಿಗೆ ಹಾಕಬೇಕು, ಫ್ಲೇವರ್ ಮಸ್ತ್ ಬರ್ತಂತ. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ. ಎಲ್ಲ ತಾಯಿ ಮಕ್ಕಳು ಕರ್ಕೊಂಡು ಕುಂತ್ಬಿಟ್ಟಾನ್ರಿ ಇಲ್ಲಿ. ಬ್ಯಾಳೆ ಮಾಡಿಂದ ಕ್ಲೀನ್ ಮಾಡಕತ್ತಾರ. ಕ್ಲೀನ್ ಮಾಡಿಂದ ನಾನು ಎಲ್ಲ ಇದು ಕಸ ಬರ್ಕೊಂಬರ್ತೀನಿ. ಎಲ್ಲ ಉಳ್ಳಾಗಡ್ಡಿ ಅದು ಹಾಕಿ ಕಟ್ ಮಾಡಿ ಇಟ್ಟಾರ ಮಮ್ಮಿ. ಇದ್ರೊಳಗೆ ಚಪಾತಿ ಮಾಡಕ್ಕೆ ಇದೆಲ್ಲ ತೊಳಗ ಹಾಕ್ಬೇಕು ನೋಡ್ರಿ. ಮಾಡಕತ್ತಾರ ನೋಡ್ರಿ. ಈಗ ಬ್ರೇಕ್ಫಾಸ್ಟಿಗೆ ಮಮ್ಮಿ ಇದು ಹೆಸರು ಬೇಳೆ ಮಾಡ್ಯಾರ. ಈಗ ನಮ್ಮ ತಮ್ಮನ ಮಿಸಸ್ ರೀ, ಇವ್ರು ನಮ್ಮ ತಂಗಿ. ಈಗ ನೋಡ್ರಿ ಫ್ರೆಂಡ್ಸ್, ಈಗ ಇದು ಮಾಡಕತ್ತಾರ ಚಪಾತಿ. ಮಮ್ಮಿ ಅರ್ಧ ಮಾಡಿಟ್ಟು ಹೋದ್ರು. ಈಗ ಮತ್ತು ನಮ್ಮ ತಂಗಿ ಮಾಡಕತ್ತಾರ. ನಾನು ಮಾಡಿಕೊಡ್ತಾರೆ, ನಾನು ಎಣ್ಣೆ ಹಚ್ಚಿ ಇದು ಮಾಡ್ತೀನಿ ರೀ ಚಪಾತಿ. ಸಾದಾ ಮಾಡ್ತೇನೆ. ಇಲ್ಲ ಕಾಯ್ತು, ಸಾದಾ ಇಲ್ಲ ಆಯ್ತು. ಮೊದ್ಲಾಗೆ ಇದು ಮಾಡ್ಯಾರ ಮಮ್ಮಿ. ನಿನ್ನೆ ಮಾಡಿಲ್ಲ ಅದು ಆ ಥರ ಮಾಡಕತ್ತ. ಆ ಥರ ಮಾಡಕತ್ತ. ಈಗ ಸಾಫ್ಟಾಗಿ ಚಪಾತಿ ರೆಡಿ ಆಗತ್ತ ನೋಡ್ರಿ ಫ್ರೆಂಡ್ಸ್. ಈಗ ಎಷ್ಟು ಮಸ್ತ್ ಬೇಕು ನೋಡ್ರಿ. ಮಮ್ಮಿ ಈ ಥರ ಇಟ್ಟು ಕಲಿಸ್ತಾರ. ಎಷ್ಟು ಜಲ ಆಗಿತ್ತು ನೋಡ್ರಿ. ಭಾಳ ಸಾಫ್ಟಾಗಿ ಆಗಿದೆ ಚಪಾತಿ. ಈಗ ನಾವು ನೆಕ್ಸ್ಟ್ ಚಪಾತಿಗೆ ನಾನು ಮಾಡಾಕತ್ತೀನಿ ನೋಡಿ. ಎಷ್ಟು ಮಸ್ತಾಗಿ ಎಷ್ಟು ಬಕ್ರಿತ್ತು ನೋಡಿ. ಹಿಂಗೆ ಗೊತ್ತಿದ್ರೆ ಹಿಂಗೆ ಪ್ರೆಸ್ ಮಾಡಿದರೆ ಎಷ್ಟು ಸಾಫ್ಟ್ ನೋಡ್ರಿ. ಹಿಂಗಾಗ
डाल डाल ನೋಡಿ ಫ್ರೆಂಡ್ಸ್, ಇಷ್ಟು ಚಪಾತಿ ಮಾಡಿ ಇಟ್ಟು ಹೋಗ್ಯಾರ ಮಮ್ಮಿ. ನಾವು ಕಳ್ಸಿದ್ವಿ ಅವ್ರಿಗೆ. ಅವ್ರೇನು ಬೇಡ ಬೇಡ ನಾನೇ ಮಾಡ್ತೀನಿ ಅಂಥೇಳಿ ಇದು ಮಾಡ್ತಾರೆ. ಎಷ್ಟು ಅಂತೇಳಿ ಮಾಡ್ತಾರೆ, ಮುಖ ತೊಳ್ಗೆ ಹೋಗ್ರಿ ಅಂಥೇಳಿ ಅವ್ರಿಗೆ ಕಳ್ಸೀನಿ. ಈಗ ವಾಶ್ರೂಮ್ಗೆ ಹೋಗ್ಯಾರ ಮಮ್ಮಿ. ಈಗ ನೋಡಿರಿ ಫ್ರೆಂಡ್ಸ್, ಇಷ್ಟೆಲ್ಲ ಚಪಾತಿ ಮಾಡ್ಯಾರ. ಎಷ್ಟು ಸಾಫ್ಟಾಗಿ ಮಾಡ್ಯಾರ ನಾನು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ಇಷ್ಟು ಮೃದುವಾಗಿ ಎಷ್ಟು ಸಾಫ್ಟಾಗ್ಯಾರ ನೋಡಿರಿ. ಈ ಥರ ಚಪಾತಿ ಮಾಡ್ಯಾರ ನೋಡಿರಿ ಮಮ್ಮಿ. ಇಷ್ಟು ಮಾಡಿ ಹೋಗ್ಯಾರ. ಈಗ ಎಲ್ಲರಿಗೂ ನಾಷ್ಟ ಕೊಡಬೇಕು. ಇಲ್ಲಿ ಚಹಾ ಮಾಡ್ಯಾರ ಮಮ್ಮಿ. ಚಹಾ ಕುಡಿಯೋರು ಕುಡ್ದೀವಿ, ಇನ್ನೂ ಯಾರು ಕುಡ್ದಿಲ್ಲ ಅವ್ರು ಕುಡಿತಾರ. ಮಾಡ್ಯಾರ ನೋಡಿರಿ ಹೆಸರು ಬೇಳೆ. ಎಷ್ಟು ಟೇಸ್ಟಿಯಾಗಿ ಎಷ್ಟು ವಸ್ತು ಮಾಡ್ಯಾರ ನೋಡಿರಿ. ಇದು ರೆಡಿ ಆಗೈತಿ. ಈಗ ಚಪಾತಿನೂ ರೆಡಿ ಆಗತ್ತವ. ಈಗ ಬ್ರೇಕ್ಫಾಸ್ಟ್ ಅಂತೂ ರೆಡಿ ಆಗೈತಿ ಈಗೆಲ್ಲ. ಚಪಾತಿ ಮಾಡೋದಾಯ್ತು. ಈಗ ನೀರು ಸ್ವಲ್ಪ ನೆನೆ ಇಡಬೇಕು. ಹಿಟ್ಟು ನಾದಿಟ್ಟಿದ್ದು ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ದಾಲ್ ಮಾಡಿದ್ದು ಮಮ್ಮಿ. ಎಷ್ಟು ಸೂಪರಾಗಿ ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ. ನಿಮಗೇನಾದರೂ ಇವತ್ತು ಮಮ್ಮಿ ಮಾಡಿದ್ದು ರೆಸಿಪಿ ಇಷ್ಟ ಆದರೆ ಅವ್ರ ಸೀಕ್ರೆಟ್ ಎಲ್ಲ ಹೇಳ್ಕೊಟ್ಟಾರ. ಅದೇ ಥರ ಮಾಡಿರಿ, ಮಸ್ತಾಗಿ ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತೆ. ಏನಿದು? ಮಾನೆ ಹಣ್ಣು? ಬಾ ಬಾ ಬಾ. ಯಾವ ಮಾನೆ ಹಣ್ಣಿಂದು? ಮಲ್ಲಿಕಾ ಅಂತ ನೋಡ್ರಿ. ಇದು ಮಾನೆ ಹಣ್ಣು ತೊಗೊಂಬಂದಾರ ನಮ್ಮ ತಮ್ಮ. ನಿಂದೇನು ಜೋರೈತಿ? ಏನ್ರಿ ಮಮ್ಮಿ? ಅವ್ರ ಫ್ರೆಂಡ್ ತೋಟದಾಗ ತೊಗೊಂಬಂದಾರಂತ ನೋಡ್ರಿ. ಇದು ನಮ್ಮ ತಮ್ಮ ಫ್ರೆಂಡ್ ತೋಟ ಐತ್ರಿ ಫ್ರೆಂಡ್ಸ್. ಅಲ್ಲಿಂದ ಮಾನೆ ಹಣ್ಣು ತೊಗೊಂಬಂದಾರ. ಇಷ್ಟೆಲ್ಲ ತಂದಾರ ನೋಡ್ರಿ. ಎಷ್ಟೇ ತೊಗೊಂಬಂದಾರ? ತೊಗೊಂಬ. ಈಗೇನು ನಿಮ್ಮ ಪಾಟಿ ಜೋರು ಐತಿ. ಈಗ ನಮ್ಮ ತಮ್ಮ ನಾನು ಊರಿಗೆ ಹೋಗತ್ತೀನಿ ಅಂತ ಹೇಳಿ ಇಷ್ಟೆಲ್ಲ ಮಾನೆ ಹಣ್ಣು ತೊಗೊಂಬಂದಾರ ನೋಡ್ರಿ. ಈಗ ಮಕ್ಳಿಗೆ ಈಗ ಫುಲ್ ಜೋರು ರೀ. ತಗೋ ತೊಳ್ಕೊಂಡು ತಿಂತ್ಯಾ? ಹಾಂ. ಮಲ್ಲಿಕಾ ಮಾನೆ ಹಣ್ಣು ರೀ. ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾ, ಭಾಳ ಸ್ವೀಟ್ ಇರುತ್ತೆ. ದೊಡ್ಡದಾವ ನೋಡ್ರಿ ಇದು. ಈಗ ನೋಡ್ರಿ ಎಷ್ಟು ದೊಡ್ಡ ಇದಾವೆ ನೋಡ್ರಿ ಮಾನೆ ಹಣ್ಣು. ಭಾಳ ಅಂದರೆ ಟೇಸ್ಟ್ ಇರ್ತಾ, ಭಾಳ ಸ್ವೀಟ್ ಇರುತ್ತೆ. ಮನೆನ ತಂದಿದ್ರು, ಮತ್ತು ಇವತ್ತು ತಂದಾರ ನಮ್ಮ ತಮ್ಮ. ನೋಡಿರಿ ಫ್ರೆಂಡ್ಸ್, ಇಷ್ಟು ಮಾನೆ ಹಣ್ಣು ತೊಗೊಂಬಂದಾರ. ಬಸ್ ಎಲ್ಲ ಇದು ತೆಗೆದು ಬೇರೆ ಬೊಗನ್ಯಾಗ ಹಾಕ್ತೀನಿ ಅಂದಾಗ. ಎಷ್ಟು ಕೆ ಜಿ ಐತಿ ಇದು? ಕೇಳಕತ್ತೀನಿ ರೀ. ಎಷ್ಟು ಕೆ ಜಿ? 20 ಕೆ ಜಿ? 10 ಕೆ ಜಿ ತರಬೇಕಿಲ್ಲ, ಸಾಕು. ಇಷ್ಟೇ ತಗೋರಕ್ಕೆ ತರಕ್ಕೆ ಹೋದಿ. ಮಗುನ ತಗೊಂಡು ಅದ್ರೊಳಗೆ ಹಾಕಿಟ್ಬಿಡಣ. ನೋಮಾನ್ ನೀರು ಒಂದು ತಾಸು ಇಡ್ಬೇಕಾದ್ ನೀರಾಗ. ಹಂಗ ತಿನ್ಬಾರ್ದು. ಅದ್ರೊಳಗೆ ಹಾಕು. ಕುಲ್ಲ ಮಾಡಿ ಹಾಕ್ಲಿ, ಹಂಗೆ ಇಡ್ಲಿರಿ ಇದು. ಎಲ್ಲ ಮಾನೆ ಹಣ್ಣಿದ್ರೊಳಗೆ ಹಾಕಿ ಇಡ್ತೀವಿ. ನೀರಾಗಿ ಇಡ್ಬೇಕ್ರಿ ಒಂದು ತಾಸು.